ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, ನಾಳೆಯಿಂದ ಕಂಟಿನ್ಯೂಸ್ ಆಗಿ 3 ದಿನ ಕ್ಲಾಸ್ ಇದೆ. ನಾಳೆ ಸ್ಯಾರಿ ಡ್ರೇಪಿಂಗ್ ಫಾರ್ ಗಾಡ್ ಇದೆ, ಅದಾದ್ಮೇಲೆ ತಾಂಜೂರ್ ಪೇಂಟಿಂಗ್ ಕ್ಲಾಸ್ ಇದೆ, ಅದಾದ್ಮೇಲೆ ಸ್ಯಾರಿ ಬಾಕ್ಸ್ ಫೋಲ್ಡಿಂಗ್ ಕ್ಲಾಸ್ ಇದೆ. ಎಲ್ರೇ ಇಷ್ಟೊತ್ತು ಪಕೋಡ ಟೀ ಎಲ್ಲ ಇತ್ತು, ಎಲ್ಲ ನೀಟಾಗಿ ವಿಡಿಯೋ ಬರ್ತದೆ ಅಂತ ಎತ್ತಿಟ್ಬಿಟ್ರಾ? ನೋಡಿ, ಇವರೆಲ್ಲ ಇಷ್ಟು ಸಿನ್ಸಿಯರ್ ಆಗಿ ವರ್ಕ್ ಮಾಡ್ತಾ ಇರ್ಲಿಲ್ಲ. ಇಷ್ಟೊತ್ತು ಓತ್ಲ ಹೊಡಿತಾ ಇದ್ರು, ಈಗೆಲ್ಲ ಕವರ್ ಎತ್ತಿಟ್ಟಿದ್ದಾರೆ. ಆಕ್ಚುಲಿ ನಾನು ಕೂಡ ಓತ್ಲ ಹೊಡ್ಕೊಂಡೆ ಬಂದೆ. ನನ್ನ ಮಗಳು ನಂಗೆ ಗೊತ್ತಿಲ್ಲದೆ ಮೂವಿಗೆ ಟಿಕೆಟ್ ಬುಕ್ ಮಾಡ್ಬಿಟ್ಟಿದ್ಲು. ಈಗ ಅದಕ್ಕೆ ಅವಳಿಗೆ ಪೆನಾಲ್ಟಿ ಹಾಕಿದ್ದೀನಿ, 1 hour ಹೆಲ್ಪ್ ಮಾಡಬೇಕು ಅಂತ. ಸೊ ಈಗಾಗಲೇ ಟೈಮ್ ಎಷ್ಟು 7:30ನಾ? ಸೊ 9 o'clock 9:30 ಆಗೋಷ್ಟ್ಲಿ ಸ್ಯಾರಿ ಡ್ರಿಪ್ಪಿಂಗ್ ಕ್ಲಾಸ್ ಮುಗಿಸಿ 10:30 ವರ್ಗು ತಾಂಜೂರ್ ಪೇಂಟಿಂಗ್ ಕ್ಲಾಸ್ ನಾವು ಇವತ್ತೇ ರೆಡಿ ಮಾಡ್ಕೋಬೇಕು. ಈಗ ಪೇಂಟ್ಸು ಸ್ಪ್ರೇಸ್ ಎಲ್ಲ ಈ ಕ್ಲಾಸ್ ಮುಗ್ದಾದ್ಮೇಲೆ ಅದು ಸ್ಟಾರ್ಟ್ ಮಾಡ್ಕೋತಾರೆ. ನೋಡಿ, ಕ್ಲಾಸ್ ತಗೊಳ್ಳೋದು ನೋಡ್ಲಿಕ್ಕೆ ಎಷ್ಟು ಸಿಂಪಲ್ ಅನ್ಸುತ್ತೋ ಅದ್ರ ಬಿಹೈಂಡ್ ವರ್ಕ್ ತುಂಬಾ ಇರುತ್ತೆ. ಈಗ ಇಡೀ ಪಾರ್ಕಿಂಗ್ ಕ್ಲೀನ್ ಆಗ್ಬೇಕು. ಕ್ಲೀನ್ ಆದ್ಮೇಲೆ ಪ್ರತಿಯೊಂದು ಇದೆಲ್ಲ ಒಂದೊಂದು ಟೇಬಲ್ಗೆ ಹೋಗುವಂತ ಬಾಕ್ಸಸ್, ಪ್ರತಿಯೊಂದು ಟೇಬಲ್ ಮೇಲೂ ಈಗೆಲ್ಲ ಜೋಡಿಸ್ತಾರೆ. ಸೊ ಹೋಲ್ ನಮ್ಗೆ ಹಾಫ್ ಡೇ ವರ್ಕ್ ಇರುತ್ತೆ ಹಿಂದಿನ ದಿನ. ಬಟ್ ಸ್ಯಾಟಿಸ್ಫ್ಯಾಕ್ಷನ್ ಏನು ಅಂದ್ರೆ, ಯಾರಿಗೂ ಏನೂ ಸಿಗ್ದಿರಾ, ಪ್ರಾಬ್ಲಮ್ ಆಗ್ದಿರಂಗೆ ಅವ್ರ ಕ್ಲಾಸ್ ಅಟೆಂಡ್ ಮಾಡ್ಕೊಂಡು ಫಿನಿಶಿಂಗ್ ಮಾಡ್ಕೊಂಡು ಹೋಗ್ತಾರೆ. ದಟ್ ಇಸ್ ದ ಗುಡ್ ಥಿಂಗ್. ಇನ್ನ ಒಂದು, ಇವತ್ತು ನನ್ನ ಪರ್ಸನಲ್ ಕುಕ್ ಶಿಲ್ಪಾ ಅವರು ಮಾವನಣ್ಣ ತರಕ್ಕೆ ಅಂತ ಊರಿಗೆ ಹೋಗ್ಬಿಟ್ಟಿದ್ದಾರೆ. ಸೊ ಅವಳು ಇದ್ದಿದ್ರೆ ನನ್ಗೊಂಚೂರು ಟೆನ್ಷನ್ ಇರ್ಲಿಲ್ಲ. ಈಗ ದೇವಿ ಇದ್ದಾಳೆ. ದೇವಿ ಆಲ್ಸೋ ಬಂದಿರೋದು ನನ್ಗೆ ಹೆಲ್ಪ್ ಮಾಡೋದಿಕ್ಕೆ. ಹಾಯ್ ದೇವಿ. ಏನ್ ಮಾಡ್ತಾ ಇದ್ದೀರಾ? ಇನ್ನೇನ್ ಮಾಡ್ತಿದೀವಪ್ಪ, ನಾಳೆ ಕ್ಲಾಸಿಗೆ ರೆಡಿ ಮಾಡ್ತಾ ಇದೀವಿ. ಪೇಂಟ್ ಮಾಡಿ ಮುಗಿಸಿಲ್ಲ ಇನ್ನು, ಅದು ಪೆಂಡಿಂಗ್ ವರ್ಕ್ ಇದೆ. ಆಸ್ಟ್ರೇಲಿಯಾ ಸಿಕ್ಸ್. ಯಾಕಪ್ಪ ಪುಟ? ಏನೋ ಕೆಲಸ ಮಾಡ್ಬೇಡ, ವಿಡಿಯೋ ಮಾಡ್ಕೊಂಡು ಓಡಾಡ್ಕೊಂಡು ಇರು, ಸರಿನಾ? ನನ್ ಚಿಕ್ಕ ಮಗಳು ಎಲ್ಲಾ ಕೆಲಸ ಅವಳೇ ಮಾಡೋಂಗೆ ಬ್ಯಾಕ್ ದ ಕ್ಯಾಮ್ರಾ ಇರ್ತಾಳೆ. ಪಾಪ ಮಾಡ್ತಾಳೆ ಪಾಪ ಕ್ಲಾಸಲ್ಲಿ ಹೆಲ್ಪ್. ಯಾಕಂದ್ರೆ ಈಗ ಯೂಟ್ಯೂಬ್ ಅಲ್ಲಿ ಹೇಳ್ಬಿಟ್ರೆ ಆಮೇಲೆ ಮಾಡಿಲ್ಲ ಅಂದ್ರೆ ಏನ್ ಮಾಡೋದು? ಅಲ್ಲಿ ತೋರ್ಸು ಚೇರ್ಸ್. ತಾಂಜೂರ್ ಪೇಂಟಿಂಗ್ ಕ್ಲಾಸ್ಗೆ 20 ಜನ ಆಗಿದ್ದಾರೆ. ನಾಳೆ ಸ್ಯಾರಿ ಡ್ರೇಪಿಂಗ್ ಕ್ಲಾಸ್ಗೆ 12 ಮೆಂಬರ್ಸ್ ಆಗಿದ್ದಾರೆ. ಸೊ ಎಲ್ಲರಿಗೂ ಕೂತ್ಕೊಳ್ಳೋದು ಚೇರ್. ಹಿಂದಿನ ದಿನ ಇದು ರುಟೀನ್, ಯಾವಾಗ್ಲೂ ಕ್ಲಾಸ್ ಇದೆ ಅಂದ್ರೆ ಈ ತರ ಒಂದು ತರೋ ಕ್ಲೀನಿಂಗ್ ಆಗ್ಲೇಬೇಕು. ಸೊ ಫಸ್ಟ್ ತುಂಬಾ ಜನ ಕೇಳ್ತಾರೆ, ಮೇಡಮ್ ನಿಮ್ದು ಫ್ರಿಲ್ಸ್ ಚೆನ್ನಾಗಿ ಬರ್ಬೇಕು ಅಂದ್ರೆ ಏನ್ ಯೂಸ್ ಮಾಡ್ತೀರಾ ಬ್ಯಾಕ್ ಅಂತ ಹೇಳಿ, ಅಥವಾ ಬೇಸ್ ಏನ್ ಯೂಸ್ ಮಾಡ್ತೀರಾ ಅಂತ. ನೋಡಿ, ನಾವ್ ಈ ತರ ಅಲ್ಯೂಮಿನಿಯಂ ಪೆಟ್ಟಿಗೆ ಯೂಸ್ ಮಾಡ್ತೀವಿ. ಇದು ಪೆಟ್ಟಿಗೆ ನನ್ನ ಸ್ಟೂಡೆಂಟ್ಸ್ ಹೆಂಗೆ ಅಂದ್ರೆ, ಮ್ಯಾಮ್ ಪೆಟ್ಟಿಗೆನು ನೀವೇ ತರಿಸ್ಬಿಡಿ, ಮೇಳಲ್ಲಿ ಬಂದು ತಗೊಂಡೋಗ್ತೀನಿ ಅಂತಾರೆ. ಪೆಟ್ಟಿಗೆ ಎಲ್ಲಿ ಸಿಗುತ್ತೆ ಅಂತ ಅಡ್ರೆಸ್ ಹೇಳ್ತೀನಿ ಕೇಳಿ. ಚಿಕ್ಕಪೇಟೆ ಮೆಟ್ರೋ ಸ್ಟೇಷನ್ ಏನಿದೆಯೋ ಅದ್ರ ಪಕ್ಕ ನಿಮಗೆ ಫುಲ್ಲು ಒಂದು ಪೆಟ್ಟಿಗೆದೇ ಬೀದಿ ಇದೆ ಅಲ್ಯೂಮಿನಿಯಂದು. ಸೊ ಇದ್ರದ್ದು ಮೆಜರ್ಮೆಂಟ್ ಕೂಡ ತಗೊಳ್ಳಿ, ನಿಮ್ಗೆ ಹೆಲ್ಪ್ ಆಗುತ್ತೆ. 25x14x9. ಸೊ 25x14x9 ಈ ಸೈಜ್ ಪೆಟ್ಟಿಗೆ, ತುಂಬಾ ದೊಡ್ಡದೇನು ಬೇಕಾಗೋದಿಲ್ಲ. ಈ ಸೈಜ್ ಪೆಟ್ಟಿಗೆನೆ ನಾನು ಸಜೆಸ್ಟ್ ಮಾಡ್ತೀನಿ ಬೇಸ್ ಆಗಿ ಯೂಸ್ ಮಾಡಿ ಅಂತ. ಯಾಕಂದ್ರೆ ನೋಡಿ, ನಮ್ಮ ಹಳೆ ಕಾಲದ ಪೆಟ್ಟಿಗೆ ಮೇಲೆಲ್ಲ ಈ ತರ ಒಂದು ಲೈನ್ಸ್ ಗಳು ಬರ್ತಿತ್ತು. ಇದು ಆ ತರ ಬರಲ್ಲ, ಶೀಟ್ ಇರೋದ್ರಿಂದ ನಿಮ್ಗೆ ಫ್ಲಾಟ್ ಬರುತ್ತೆ ಒಂದು. ಮತ್ತೆ ಪೆಟ್ಟಿಗೆಯಲ್ಲಿ ನಿಮ್ಗೆ ಡ್ಯುಯಲ್ ಯೂಸ್ ಇದೆ. ಒಂದು, ಇದು ನಿಮ್ಗೆ ಚೆನ್ನಾಗಿ ಬೇಸ್ ಕೊಡುತ್ತೆ, ವರ್ಟಿಕಲ್ ಸಪೋರ್ಟ್ ಕೊಡುತ್ತೆ. ನಿಮ್ಗೆ ಏನು ಫ್ರಿಲ್ಸ್ ಇದೆಯೋ ಆ ಫ್ರಿಲ್ಸ್ ಒಳಗೆ ಈಚೆ ಹೋಗಲ್ಲ. ಇದು ನನ್ನ ಕಾಮನ್ ಕ್ವೆಶ್ಚನ್, ಎಲ್ಲರೂ ಕ್ಲಾಸಲ್ಲಿ ಕೇಳುವಂಥದ್ದು. ಸೊ ಇದು ಎಲ್ಲರಿಗೂ ಒಂದು ಟಿಪ್ ತರ ಯೂಸ್ ಆಗುತ್ತೆ. ಇದು ನಿಮಗೆ ಫ್ರಿಲ್ಸ್ ಒಳಗೆ ಹೋಗ್ದಿರೋಂಗೆ ಪ್ರೊಟೆಕ್ಟ್ ಮಾಡುತ್ತೆ, ವರ್ಟಿಕಲ್ ಸಪೋರ್ಟ್ ಕೊಡುತ್ತೆ. ಅದಲ್ಲದೆ ಹಬ್ಬ ಮುಗ್ದಾದ್ಮೇಲೆ ಇದೇ ಪೆಟ್ಟಿಗೆಗೆ ನೀವೆಲ್ಲ ಐಟಮ್ಸ್ ಹಬ್ಬದ ರಿಲೇಟೆಡ್ ನ ಸ್ಟೋರ್ ಮಾಡಿ ಕೂಡ ನೀವು ಇದೇ ಪೆಟ್ಟಿಗೆ ಒಳಗೆ ಹಾಕೊಂಡ್ಬಿಡ್ಬೋದು. ನೋಡಿ, ಈಗ ಇದ್ರ ಮೇಲೆನೆ ಪಂಚನ ವ್ರಾಪ್ ಮಾಡಿ ಬೇಸ್ ಕ್ರಿಯೇಟ್ ಮಾಡ್ತಿದ್ದಾರೆ. ನಾನು ಸ್ಟೂಡೆಂಟ್ಸ್ಗೆ ಹ್ಯಾಂಡ್ಸ್ ಆನ್ ಪ್ರಾಕ್ಟೀಸ್ ಕೂಡ ಈ ಪೆಟ್ಟಿಗೆನೇ ಯೂಸ್ ಮಾಡ್ತೀನಿ. ನೋಡಿ, ಇವಾಗ ನಮ್ಮಮ್ಮ ಬ್ಯಾಕ್ ಡ್ರಾಪ್ ನನ್ಗೆ ಏನೇನ್ರು ಮಾಹಿತಿ ಕೊಡ್ಲಿಕ್ಕಾಗುತ್ತೋ ಅದ್ರದ್ದೆಲ್ಲ ಕೊಡ್ತೀನಿ. ನೋಡಿ, ಇದು ಅಮೆಝಾನ್ ಅಲ್ಲೇ ಸಿಕ್ಕತ್ತೆ ನಿಮ್ಗೆ ಬ್ಯಾಕ್ ಡ್ರಾಪ್. ಸಿಂಪಲ್ ಆಗಿ ನೀವು ಹಬ್ಬದ ದಿನ ನೀವೇ ಒಂದು ಕರ್ಟನ್ ಹಾಕೊಂಡು ಬ್ಯಾಕ್ ಡ್ರಾಪ್ ನ ಬೇಕಾದ್ರೂ ಕ್ರಿಯೇಟ್ ಮಾಡ್ಕೋಬಹುದು. ಇದರಲ್ಲಿ ತುಂಬಾ ಅಮೆಝಾನ್ ಬೇಸಿಕ್ಸ್ ಅಲ್ಲಿ ಇದನ್ನ ನಾನು ತರಿಸಿದ್ದು. ಇದು ಸಿಂಪಲ್ ಆಗಿ ಈ ತರ 2 ಟ್ರೈಪಾಡ್ ಸ್ಟ್ಯಾಂಡ್ ಬರುತ್ತೆ, ಮತ್ತೆ ಅದಕ್ಕೆ ಒಂದು ಅಡ್ಜಸೆಂಟ್ ಪೈಪ್ಸ್ ಬರುತ್ತೆ. ನಾವು ತುಂಬಾ ಸಿಂಪಲ್ ಆಗಿರೋ ಒಂದು ಬ್ಯಾಕ್ ಡ್ರಾಪ್ ನ ಕ್ರಿಯೇಟ್ ಮಾಡಿದ್ವಿ. ಜಸ್ಟ್ ಈ ತರ 2 ಟ್ರೈಪಾಡ್ ಸ್ಟ್ಯಾಂಡ್, 3 ವರ್ಟಿಕಲ್ ಕಾಲಮ್ಸ್ ನ ಯೂಸ್ ಮಾಡಿ ಆ ಸ್ಯಾರಿ ಬಾಕ್ಸ್ ಇದ್ರ ಜೊತೆನೆ ಕ್ಲಿಪ್ಸ್ ಬರುತ್ತೆ. ಆ ಕ್ಲಿಪ್ಸ್ ನ ತಗೊಂಡು ಈ ತರ ಸಿಂಪಲ್ ಆಗಿ ಚೈನ್ಸ್ ಹಾಕೊಂಡ್ವಿ. ನೀವು ಇದೇ ತರ ಆರ್ಟಿಫಿಷಿಯಲ್ ಫ್ಲವರ್ಸ್ ಕೂಡ ಯೂಸ್ ಮಾಡಿ ನೀವು ಬ್ಯಾಕ್ ಡ್ರಾಪ್ ನ ಸಿಂಪಲ್ ಆಗಿ ನೀವೇ ಕ್ರಿಯೇಟ್ ಮಾಡ್ಕೋಬಹುದು.
ನೋಡಿ ಫಸ್ಟ್ ಇಲ್ಲಿ ಆಕ್ಚುಲಿ ಎಲ್ಲಾನು ಎಕ್ಸಿಕ್ಯೂಟ್ ಮಾಡ್ಬಿಟ್ಟು ಈಗ ಪೊಸಿಷನ್ ಇಡ್ತಾ ಇದಾರೆ. ಅಲ್ಲೇ ಆಕ್ಚುಲಿ ನಾನ್ ಕ್ಲಾಸ್ ತಗೊಳ್ಳೋದು ನಾಳೆ. ಸೊ ನಮ್ ಟೀಮ್ ಅವ್ರಿಗೆಲ್ಲ ಗೊತ್ತಾಗ್ಬಿಟ್ಟಿದೆ ಯಾವ್ದಾದ್ಮೇಲೆ ಯಾವ್ದ್ ಮಾಡ್ಬೇಕು ಅಂತ. ಫಸ್ಟ್ ನೋಡಿ ಇಲ್ಲಿ ಟೇಬಲ್ ಗಳು ತೋರ್ಸ್ನಲ್ಲ ಅವಾಗ್ಲೇ ಪೆಟ್ಗೆ ಅದನ್ನ ನೀಟಾಗಿ ವ್ರಾಪ್ ಮಾಡಿದ್ರು. ಹ್ಯಾಂಡ್ಸ್ ಆನ್ ಪ್ರಾಕ್ಟೀಸ್ಗೆ ಅಪ್ಪರ್ ವೆಸಲ್ ಲೋಯರ್ ವೆಸಲ್ ಇಟ್ಟಿದ್ದಾರೆ. ಈಗ ಹ್ಯಾಂಡ್ಸ್ ಅಂಡ್ ಲೆಗ್ಸ್ ಇಟ್ಬಿಟ್ಟು ಬಸ್ರಿ. ಹ್ಯಾಂಡ್ಸ್ ಅಂಡ್ ಲೆಗ್ಸ್ ಮತ್ತೆ ಇದು ಟೂಲ್ ಬಾಕ್ಸ್ ಅಂತ ಕರಿತೀವಿ ನಾವು. ಏನೇನ್ ಎಕ್ಸೆಸರೀಸ್ ಬೇಕು ನೋಡಿ. ಕ್ಲಾಸಿಗೆ ಪ್ರತಿಯೊಂದು ಸಣ್ಣ ವಸ್ತುವಿಂದ, ಸೂಜಿ ದಾರದಿಂದ, ಟ್ವೈನ್ ಥ್ರೆಡ್, ಅದಕ್ಕೆ ಕಟ್ಟರ್, ಪಿನ್ಸ್, ಟ್ವೈನ್ ಥ್ರೆಡ್, ಪ್ರತಿಯೊಂದು ಇಂಥದ್ದು ಇಲ್ಲ ಅಂತ ಸ್ಟೂಡೆಂಟ್ ಕೇಳ್ಬಾರ್ದು. ಯಾಕಂದ್ರೆ ಅವಾಗ ನಮ್ಗೆ ಹುಡ್ಕೋದು ಕಷ್ಟ ಆಗುತ್ತೆ. ಸೊ ಒಂದು ಚೆಕ್ ಲಿಸ್ಟ್ ಅಂತ ಮಾಡ್ಬಿಟ್ಟಿದೀನಿ. ಆ ಲಿಸ್ಟ್ ಪ್ರಕಾರ ಎಲ್ಲರೂ ನಮ್ಮ ಟೀಮ್ ಅವರು ಪ್ರತಿಯೊಂದು ಇಟ್ಟಿದೀವ ಅಂತ ಚೆಕ್ ಮಾಡ್ಕೋತಾರೆ. ಹಾಗಾಗಿ ಇಷ್ಟು ಬ್ಯಾಚಸ್ ನಾನು ಈ ನೆಕ್ಸ್ಟ್ ನಾಳೆ ತಗೋತಿರೋದು ಬಂದು 115ನೇ ಬ್ಯಾಚ್. 115ನೇ ಬ್ಯಾಚ್ ಅಲ್ಲಿ ಯಾವತ್ತೂ ನಮಗೆ ಒಂದು ತೊಂದರೆ ಅಂತ ಆಗಿಲ್ಲ. ಮೇ ಬಿ ನನ್ನ ಸ್ಟೂಡೆಂಟ್ಸ್ ತುಂಬಾ ಕೋಆಪರೇಟಿವ್ ಇರೋದು ಕೂಡ ಅದಕ್ಕೆ ಕಾರಣ ಇರ್ಬೋದು. ಕೆಳಗೆ ಇಟ್ಬಿಟ್ಟ ಇಲ್ಲಿ ನೋಡಿ. ಈಗ ಹ್ಯಾಂಡ್ಸ್ ಅಂಡ್ ಲೆಗ್ಸ್ ಇಡ್ತಾ ಇದಾರೆ. ಒಂದು ಟೇಬಲ್ ಮೇಲೆ ನಾವು 3 ಜನನ ವರ್ಕ್ ಮಾಡ್ಲಿಕ್ಕೆ ಬಿಡ್ತೀವಿ. ಅಂದ್ರೆ ಈಗ ಇದು ಫಾರ್ ಎಕ್ಸಾಂಪಲ್ ಒಂದು ವರ್ಕಿಂಗ್ ಟೇಬಲ್ ಅಂತ ಕನ್ಸಿಡರ್ ಮಾಡಿದ್ರೆ ಇಲ್ಲಿ 3 ಜನ, ಇಲ್ಲಿ 3 ಜನ. ಸೊ ಟೋಟಲಿ 4ರಿಂದ 12 ಜನ ಇಲ್ಲಿ ಸ್ಯಾರಿ ಡ್ರೇಪಿಂಗ್ ಮಾಡ್ತಾರೆ. ಇದು ಆಕ್ಚುಲಿ ಕ್ಲಾಸ್ ನಡಿಲಿಕ್ಕೆ ಇಲ್ಲಿ ಸ್ಪೇಷಿಯಸ್ ಜಾಗ ಬಿಟ್ಕೊಂಡಿದೀವಿ. ಹ್ಯಾಂಡ್ಸ್ ಆನ್ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಟೇಬಲ್ ನ ಶಿಫ್ಟ್ ಮಾಡಿ ಇಲ್ಲಿ ಸೆಂಟ್ರಲ್ಲಿ ಕ್ರಿಯೇಟ್ ಮಾಡಿ ಅವರೆಲ್ಲ ವರ್ಕ್ ಮಾಡ್ಕೊತಾರೆ. ಆಕ್ಚುಲಿ ತಾಂಜೂರ್ ಪೇಂಟಿಂಗ್ ಕ್ಲಾಸಿಗೆ ಪ್ರತಿಯೊಂದು ಐಟಮ್ ನೆನ್ನೆ ಯೂಟ್ಯೂಬ್ ವಿಡಿಯೋಲಿ ನಿಮಗೆ ಎಲ್ಲ ತೋರಿಸಿದ್ನಲ್ಲ, ಆ ಬೇಸ್ ಮುಖವಾಡದಿಂದ ಹಿಡಿದು ಪ್ರತಿಯೊಂದನ್ನು ನಾವೇ ಅರೇಂಜ್ ಮಾಡ್ತೀವಿ. ಮುಖವಾಡನ ಲಾಸ್ಟ್ ಅಲ್ಲಿ ಎತ್ಕೊಂಡು ಹೋಗೋದಿಕ್ಕೆ ಅವ್ರಿಗೆ ಒಂದು ಬಾಕ್ಸ್, ಕರೆಕ್ಟ್ ಮ್ಯಾಚ್ ಆಗುವಂತ ಸೈಜ್ ಬಾಕ್ಸ್ ಕೂಡ ನಾನೇ ಅರೇಂಜ್ ಮಾಡಿರ್ತೀನಿ. ಯಾಕಂದ್ರೆ ಅಷ್ಟು ಇಷ್ಟಪಟ್ಟು ಅವ್ರ ಮುಖವಾಡನ ಪೇಂಟ್ ಮಾಡಿರುವಾಗ ಅದನ್ನೊಂದು ಕವರ್ ಹಾಕೊಂಡು ಹೋದ್ರೆ ಅದು ಹಾಳಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಬಾಕ್ಸ್ ಅಲ್ಲಿ ಇಟ್ರೆ ಇಟ್ ವಿಲ್ ಬಿ ಸೇಫ್ ಅಂತ. ಸೊ ಇದೆಲ್ಲ ನಾನು ಅವ್ರಿಗೆ ಸ್ಪ್ರೇಸ್ ಕೊಡೋದು. ಆಕ್ಚುಲಿ ಹ್ಯಾಂಡ್ ಪೇಂಟಿಂಗ್ಗೆ ತೋರಿಸೋದು 3 ಸ್ಪ್ರೇಸ್ ಕೊಡ್ತೀನಿ. ಒಂದು ಗೋಲ್ಡ್, ಇದು ಕಿರೀಟಾಗೆ, ಮತ್ತೆ ಇದ್ಯಾ ಕಲರ್ ಪಾ, ಇದು ಒಂದು ಕ್ಲಿಯರ್ ಲೈಕರ್ ವಾರ್ನಿಶ್, ಲಾಸ್ಟ್ ಅಲ್ಲಿ ಏನಂತಾರೆ ಗ್ಲಾಸಿ ಫಿನಿಶ್ ಕೊಡೋದಿಕ್ಕೆ. ಸೊ ಇನ್ನು ಏನೇನ್ ಜೋಡಿಸ್ಬೇಕು ನಾವು ಕ್ಲಾಸಿಗೆ ಅಂತ ಹೇಳ್ತಾ ಹೋಗ್ತೀನಿ, ನೋಡ್ಕೊಳ್ಳಿ. ಇದು ಸ್ಪ್ರೇಸ್ ಮನೆ, ಎಬಿ ಸ್ಪ್ರೇಸ್ಗೆ. ಇದು ಇನ್ನ ಒಂದು ಸ್ಪ್ರೇ ಕೊಡ್ತೀನಿ. ಒಬ್ರಿಗೆ ಒಂದು ಸ್ಟೂಡೆಂಟ್ಗೆ 3 ಸ್ಪ್ರೇ ಬರುತ್ತೆ. ಇದು ಒಂದು ಐವರಿ. ಸೊ 3 ಸ್ಪ್ರೇಸ್ ಕೊಡ್ತೀನಿ. ಇದು ಗೋಲ್ಡ್ ಕಿರೀಟಾಗೆ, ಇನ್ನ ಒಂದು ಅವಾಗ್ಲೇ ತೋರ್ಸಿದ್ನಲ್ಲ ಕ್ಲಿಯರ್ ಲೈಕರ್ ಮತ್ತೆ ಐವರಿ. ಇದು ಬಂದು ಕಿರೀಟಕ್ಕೆ, ಇದು ಬಂದು ಫೇಸ್ಗೆ, ನಾರಾಯಣಗಾಗ್ಲಿ ಪಿಂಕ್ ಬೇಸ್ ಫೇಸ್ಗಾಗ್ಲಿ ಪ್ರತಿಯೊಂದಕ್ಕೂ ಐವರಿನೇ ಫಸ್ಟ್ ಹೊಡೆದು ಆಮೇಲೆ ಶೇಡಿಂಗ್ಸ್ ನ ಆರ್ಟಿಸ್ಟ್ ಚೇಂಜ್ ಮಾಡ್ತಾರೆ. ನಾನ್ ಆರ್ಟಿಸ್ಟ್ ಅಲ್ಲ, ಬಟ್ ಲಾಸ್ಟ್ 2 ಬ್ಯಾಚ್ ಇಂದ ಏನ್ ಆರ್ಟಿಸ್ಟ್ ಮಾಡಿದ್ದಾರೆ ಅದನ್ನ ನೋಡಿರೋದ್ರಿಂದ ಹೇಳ್ತಾ ಇದ್ದೀನಿ. ಸೊ ಈ 3 ಒಂದು ಸ್ಟೂಡೆಂಟಿಗೆ 3 ಸ್ಪ್ರೇಸ್ ಸಿಗತ್ತೆ. ಅದಲ್ಲದೆ ಸ್ಪ್ರೇಸ್, ಆಕ್ಚುಲಿ ಇದು ಸ್ಪ್ರೇಸ್ ಎಲ್ಲಾ ಕಡೆ ಸಿಗ್ತಾ ಇಲ್ಲ. ಪಾಪ ಹೊರಗಡೆಯಿಂದ ಲಾಸ್ಟ್ ಟೈಮ್ ಕ್ಲಾಸಿಗೆ ಗುಲ್ಬರ್ಗಾ ದಾವಣಗೆರೆಯಿಂದ ಬಂದವ್ರು ಮೇಡಮ್ ನಂಗೆ ಸಿಗ್ತಾ ಇಲ್ಲ ಮೇಡಮ್ ಅಂತ ಹೇಳ್ತಾ ಇದ್ರು. ಮತ್ತೆ ಇದು ಬ್ರಷಸ್ ನೀವ್ ಯಾವ್ದಕ್ಕೂ ಖರ್ಚು ಮಾಡಿ ಬ್ರಷಸ್ ಏನಾದ್ರೂ ನಿಮ್ ಕ್ವಾಲಿಟಿ ಚೆನ್ನಾಗಿಲ್ದಿರೋದು ಕೊಟ್ರೆ ನಿಮಗೆ ಪೇಂಟಿಂಗ್ ಮಾಡ್ಲಿಕ್ಕೆ ಕಷ್ಟ ಆಗತ್ತೆ. ಸೊ ನಾವ್ ಯಾವಾಗ್ಲೂ ಕ್ವಾಲಿಟಿ ಬ್ರಷಸ್ ಯೂಸ್ ಮಾಡ್ತೀವಿ. ಇನ್ನೊಂದು 10-15 ರೂಪಾಯಿ ಜಾಸ್ತಿ ಇರ್ಬೋದು. ಸೊ ಬ್ರಷಸ್ ಅಲ್ಲಿ ಎಂತದ್ದು ಮಾಡಕ್ ಹೋಗ್ಬಾರ್ದು. ಇಲ್ಲಿ 2 ತರ ಬ್ರಷಸ್ ನ ಸ್ಟೂಡೆಂಟ್ಸ್ ಕೊಡ್ತೀವಿ. ಒಂದು ಬಂದು ಈ ತರ ಥಿಕ್ ಬ್ರಷ್ ಫುಲ್ ಫೇಸ್ ಪೇಂಟ್ ಮಾಡಕ್ಕೆ. ಸರಿ, ಇದ್ರ ನಂಬರ್ ಏನು 333 ಅನ್ಸುತ್ತೆ, 000. ಇದು ಓಪನ್ ಮಾಡಬಾ. ಇದು ಬಂದು ನಿಮಗೆ ಫೀಚರ್ಸ್ ಹಾಕ್ಲಿಕ್ಕೆ, ಐಸ್ ಲಿಪ್ಸ್ಗೆಲ್ಲ ಫೀಚರ್ಸ್ ಹಾಕಕ್ಕೆ. ಅದಲ್ದೆ ಇದು ಪ್ಯಾಲೆಟ್ಸ್, ಕಲರ್ ಮಿಕ್ಸ್ ಮಾಡ್ಕೊಳ್ಳಿಕ್ಕೆ ಸ್ಟೂಡೆಂಟ್ಸ್ಗೆ. ಪ್ರತಿಯೊಬ್ರಿಗೆ ಒಂದೊಂದು ಕಲರ್ಸ್ ಅಷ್ಟೇ 5 ಕಲರ್ಸ್ ಒಂದೊಂದು ಸ್ಟೂಡೆಂಟ್ಸ್ ಕೊಡ್ತೀವಿ. ಇದು ಯಾವ ಕಲರ್ ನೋಡ್ಕೊಂಡ್ರೆ ಗೋಲ್ಡ್ ಇರ್ಬೇಕು. ಇದು ಸೊ 2 ಟೈಪ್ಸ್ ಆಫ್ ಬ್ರಷಸ್ ಪರ್ ಸ್ಟೂಡೆಂಟ್ ಇರುತ್ತೆ. 3 ಸ್ಪ್ರೇ, 2 ಬ್ರಷ್. ಮತ್ತೆ ನೋಡಿ ನಾನು ಏನಿಲ್ಲಿ ತೋರಿಸ್ತೀನೋ ಇದೆಲ್ಲಾ ಕಲರ್ಸ್ ಪ್ರತಿಯೊಬ್ಬರಿಗೂ ಕೊಡ್ತೀವಿ. ಅದಕ್ಕೆ ನಾನು ನಿಮಗೆ ಹೇಳುವಾಗ ಹೇಳೋದು, ನೀವು ಇನ್ನೂ 10 ಮುಖವಾಡ ಪೇಂಟ್ ಮಾಡುವಷ್ಟು ಐಟಮ್ಸ್ ಇರುತ್ತೆ ಅಂತ. ಯಾಕಂದ್ರೆ ಈ ಪೇಂಟ್ಸ್ ಎಲ್ಲ ನಿಮ್ಗೆ ಏನ್ ಒಂದೇ ಮುಖವಾಡಕ್ಕೆ ಖಾಲಿ ಆಗುವಂತ ಐಟಮ್ ಖಂಡಿತ ಅಲ್ಲ. ಬ್ಲ್ಯಾಕ್ ಅಫ್ಕೋರ್ಸ್ ಐಸಿಗೆ ಬೇಕೇ ಬೇಕಲ್ಲ, ಬ್ಲ್ಯಾಕ್. ಇದು ಬಂದು ಎಲ್ಲೋ, ಕ್ರೋಮ್ ಎಲ್ಲೋ. ಅದಲ್ಲದೆ ಇದು ವೈಟ್.
ಮುಖವಾಡನ ಆಕ್ಚುಲಿ ಆರ್ಟಿಸ್ಟ್ ಒನ್ ಡೇ ಫುಲ್ ಬೇಸ್ ಪೇಂಟ್ ಹೊಡೆದು ಡ್ರೈ ಮಾಡ್ಲಿಕ್ಕೆ ಅಂತ ಹೇಳಿ ಅದು ಆರ್ಟಿಸ್ಟ್ ಮನೇಲಿದೆ. ಸೊ ಮುಖವಾಡನು ನಾನು ಕೊಡ್ತಾ ಇದ್ದೀನಿ, ಅದನ್ನ ಮೆನ್ಷನ್ ಮಾಡಿದೀನಿ. ಮೆಟಲ್ ಫೇಸ್ 9 ಇಂಚ್ದು ಒಂದು ಮುಖವಾಡ ಇರುತ್ತೆ. ತುಂಬಾ ಜನ ಕ್ವೆಶ್ಚನ್ ಏನು ಅಂದ್ರೆ, ಮೇಡಮ್ ನಮ್ ಬೆಳ್ಳಿ ಮುಖವಾಡನೇ ತಂದು ಪೇಂಟ್ ಮಾಡ್ಬೋದಾ ಅಲ್ಲಿ ಅಂತ. ಖಂಡಿತ ಆಗಲ್ಲ. ಯಾಕಂದ್ರೆ ನಾವು ಏನ್ ಬೇಸ್ ಕೋಟ್ ಅಥವಾ ಪ್ರೈಮರ್ ಹಾಕಿರ್ತೀವೋ ಅದು ಮಿನಿಮಮ್ 24 ಅವರ್ಸ್ ಡ್ರೈ ಆಗ್ಬೇಕು ಆರ್ಟಿಸ್ಟ್ ಪ್ರಕಾರ. ಯಾಕಂದ್ರೆ ಅದು ತುಂಬಾ ಚೆನ್ನಾಗಿ ಡ್ರೈ ಆದ್ರೆ ಅದ್ರ ಮೇಲೆ ನೀವು ಶೇಡಿಂಗ್ಸ್ ಎಲ್ಲ ಮಾಡ್ಲಿಕ್ಕಾಗತ್ತೆ ಅಂತ ಹೇಳ್ತಾರೆ. ಸೊ ನಾವು ಪ್ರೀವಿಯಸ್ ಡೇ ಈಗಾಗಲೇ ಹೇಳ್ದಂಗೆ ಮುಖವಾಡ ಎಲ್ಲ ಆರ್ಟಿಸ್ಟ್ ಮನೇಲಿದೆ, ಅವರು ಬೇಸ್ ಕೋಟ್ ಹೊಡೆದು ಅದು ಡ್ರೈ ಮಾಡ್ಲಿಕ್ಕೆ ಇಟ್ಟಿದ್ದಾರೆ. ಸೊ ದಟ್ ಬಂದ ಮೇಲೆ ಹುಡುಗರಿಗೆ ಅದನ್ನ ಒಂದ್ಸತಿ ಇಲ್ಲಿ ತೋರಿಸ್ತೀವಿ ನಾವು ಸ್ಟೂಡೆಂಟ್ಸ್ಗೆ ಯಾವ ತರ ಸ್ಪ್ರೇ ಮಾಡಿ ಬೇಸ್ ಕೋಟ್ ನ ಪ್ರಿಪೇರ್ ಮಾಡ್ಬೇಕು ಅಂತ ತೋರಿಸ್ತೀವಿ. ಬಟ್ ಅವ್ರ ಮುಖವಾಡ ರೆಡಿ ಟು ಯೂಸ್, ಡ್ರೈ ಆಗಿ ರೆಡಿ ಇರುತ್ತೆ. ಸೊ ಈಗ ಆಲ್ಮೋಸ್ಟ್ ಕುಂದನ್ ಒಂದ್ ಹಾಕೋದ್ಬಿಟ್ಟು ಇನ್ನೆಲ್ಲಾನು ಹಾಕಿದೀವಲ್ವಾ ಸಿರಿ? ಸಾರಿ ನೋಡಿ, ಮೊದ್ಲೇ ಹೇಳ್ದಂಗೆ 3 ತರ ಸ್ಪ್ರೇ, ಗೋಲ್ಡು, ಲೈಕರ್ ಮತ್ತೆ ಐವರಿ ಸ್ಪ್ರೇ. ಅದನ್ನ ಟೇಬಲ್ ಮೇಲೆ ಜೋಡಿಸ್ತೀವಿ, ಬಾಕ್ಸ್ ಹಾಕಲ್ಲ. ಸೊ ಒಂದು ಬಾಕ್ಸ್ ಅಲ್ಲಿ ಏನೇನ್ ಬರುತ್ತೆ ಅಂದ್ರೆ, ಒಂದು ಪ್ಯಾಲೆಟ್. ಇದನ್ನ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ಬೇಕು. ಆಕ್ಚುಲಿ ನಾನು ಲಾಸ್ಟ್ ಟೈಮ್ ನಮ್ಮ ಟೀಮ್ ಅಲ್ಲಿ ಏನು ಸುಪ್ರೀತಾ ಕುಂದನ್ ಜ್ಯುವೆಲ್ರಿ ಕ್ಲಾಸ್ ಮಾಡಿದಾಗ ನಂಗೆ ಇದ್ರ ಬಗ್ಗೆ ಗೊತ್ತಾಗಿದ್ದು. ಇದು ಬಂದು ಗ್ಲೂ ಸ್ಟಿಕ್ ಮತ್ತೆ ಇದು ಬಂದು ಪ್ಯಾಡ್ ಅಂತ. ಇದು ಯೂಶಲಿ ನೋಡಿ ಈ ತರ ಸ್ಟಿಕ್ಕಿ ಪ್ಯಾಡ್ ಇರುತ್ತೆ. ಈ ತರ ಒಂದು ಎಡ್ಜ್ ನ ಇದ್ರಲ್ಲಿ ಎತ್ಕೊಂಡು ನೀವು ಕುಂದನ್ ಅಂಟಿಸ್ಲಿಕ್ಕೆ, ಕುಂದನ್ ಮೇಲೆ ಫೆವಿಕಾಲ್ ಇಟ್ಟಾಗ ಇದು ಕುಂದನ್ ಇಡ್ಲಿಕ್ಕೆ ತುಂಬಾ ಯೂಸ್ಫುಲ್ ಆಗುತ್ತೆ. ನಮ್ಮ ಆರ್ಟಿಸ್ಟ್ ಹೇಳೋ ಪ್ರಕಾರ 25% ಅಷ್ಟೇ ಟೈಮ್ ಸಾಕಾಗತ್ತೆ ಫಸ್ಟ್ ಕಂಪೇರ್ ಮಾಡಿದ್ರೆ ಅಂತ. ಸೊ ಅದಾದ್ಮೇಲೆ ನಾನ್ ಯಾಕೆ ನನ್ನ ಕ್ಲಾಸ್ಗೂ ಇದನ್ನ ಕೊಡ್ಬಾರ್ದು ಅಂತೇಳಿ ಇದನ್ನು ಹಾಕ್ತಾ ಇದ್ದೀನಿ ಕ್ಲಾಸಿಗೆ ಪ್ರತಿಯೊಬ್ಬರಿಗೂ. ಪ್ಯಾಲೆಟ್, 2 ತರ ಬ್ರಷಸ್ ಅವಾಗ್ಲೇ ಹೇಳ್ದಂಗೆ, 5 ಪೇಂಟ್, ಫೆವಿಕಾಲು. ಈ ಫೆವಿಕಾಲ್ ಬಂದು ಕುಂದನ್ಸ್ ಪ್ಯಾಕ್ ಮಾಡ್ತಿದ್ದಾಳಲ್ಲ ನಮ್ ಸಿರಿ, ಅದು ಕುಂದನ್ಸ್ ಅಂಟಿಸ್ಲಿಕ್ಕೆ. ಇದ್ರ ಜೊತೆಲಿ ಮೇನ್ ಇಂಪಾರ್ಟೆಂಟ್ ಥಿಂಗ್ ಬಂತು ಮುಖವಾಡ. ಸೊ ಆ ಮುಖವಾಡ ನನ್ ಮೊದ್ಲೇ ಹೇಳ್ದಂಗೆ ಬೇಸ್ ಕೊಟ್ಟು ನಮ್ಮ ಆರ್ಟಿಸ್ಟ್ ಹೊಡೆದಿರ್ತಾರೆ ಪ್ರೈಮರ್, ಅದ್ ಒಂದಿನ ಫುಲ್ ಡ್ರೈ ಆಗ್ಬೇಕು. ಎಲ್ಲಾರು ಕೇಳೋ ಕ್ವಶನ್ ಏನು ಅಂದ್ರೆ, ನಮ್ ಬೆಳ್ಳಿ ಮುಖವಾಡ ತಂದು ಇಲ್ಲಿ ಪೇಂಟ್ ಮಾಡ್ಬೋದಾ ಕ್ಲಾಸ್ ಅಲ್ಲಿ ಅಂತ. ಅದಾಗಲ್ಲ. ಯಾಕಂದ್ರೆ ಪ್ರೈಮರ್ ಕೋಟ್ ಏನಿದೆಯೋ ಅದನ್ನ ಒಂದಿನ ಫುಲ್ ಡ್ರೈ ಆಗಕ್ ಬಿಡ್ಬೇಕು, ಆಗ್ಲೇನೆ ಅದ್ರ ಮೇಲೆ ನಾವು ಶೇಡಿಂಗ್ಸ್ ಎಲ್ಲ ಮಾಡಕ್ಕಾಗೋದು. ಆದ್ರೆ ಹೇಗೆ ಪ್ರೈಮರ್ ಕೋಟ್ ಹಾಕ್ಬೇಕು ಅನ್ನೋದನ್ನ ನಾವು ಕ್ಲಾಸ್ ಅಲ್ಲಿ ತೋರಿಸಿರ್ತೀವಿ. ಬಟ್ ಸ್ಟೂಡೆಂಟ್ಸ್ ಕೊಡೋ ಮುಖವಾಡಗಳನ್ನೆಲ್ಲ ನಾವ್ ಆಗ್ಲೇ ಹಿಂದಿನ ದಿನ ಅದಕ್ಕೆ ಸ್ಪ್ರೇಸ್ ಎಲ್ಲ ಹೊಡೆದು ಕಂಪ್ಲೀಟ್ ಆಗಿ ಡ್ರೈ ಮಾಡಿ ಇಟ್ಟಿರ್ತೀವಿ. ಸೊ ಇದ್ರ ಜೊತೆ ಮೇನ್ ಬೇಕಾಗೋದು ಮುಖವಾಡ. ಈ ಬಾಕ್ಸ್ ಸೈಜ್ ಏನಿದೆಯೋ ಅದು ನಮ್ಮ ಮುಖವಾಡ ಎತ್ಕೊಂಡು ಹೋಗ್ಲಿಕ್ಕೆ ಕರೆಕ್ಟ್ ಆಗಿರುತ್ತೆ. ಸೊ ಆಮೇಲೆ ಮಿಕ್ಕಿದೆಲ್ಲ ಐಟಮ್ಸ್ ನ ಒಂದು ಕವರ್ಗೆ ಹಾಕೊಂಡು ಮುಖವಾಡನ ಇದ್ರಲ್ಲಿ ಕ್ಯಾರಿ ಮಾಡ್ಬೋದು. ಸೊ ಇಷ್ಟು ಪ್ರಿಪರೇಷನ್ ಕುಂದನ್ ಜ್ಯುವೆಲ್ರಿ ಕ್ಲಾಸಿಗೆ ಬೇಕಾಗುತ್ತೆ. ಮತ್ತೆ ಸ್ಯಾರಿ ಅವಾಗ್ಲೇ ಹೇಳ್ದಂಗೆ ಸ್ಯಾರಿ ಡ್ರೇಪಿಂಗ್ ಗೆ ನಮ್ಗೆ ಒಂದು ಟೇಬಲ್ ಅಲ್ಲಿ ನೋಡಿ 6 ಜನ ಮಾಡ್ಬೋದು. ಬಟ್ ಕುಂದನ್ ತಾಂಜೂರ್ ಪೇಂಟಿಂಗ್ ಕ್ಲಾಸ್ ಅಲ್ಲಿ ಆತರ ಮಾಡ್ಲಿಕ್ಕೆ ಆಗಲ್ಲ. ಒಂದು ಟೇಬಲ್ ಇಬ್ರೇ ಕುತ್ಕೊಳ್ಳಿಕ್ಕಾಗೋದು. ಸೊ ನನಗೆ ನಾಳೆ 20 ಜನ ಅಂದ್ರೆ ನಾ 10 ಟೇಬಲ್ ಅರೇಂಜ್ ಮಾಡ್ಬೇಕಾಗತ್ತೆ. ಸೊ ನಾಳೆ ಇರೋ ಕ್ಲಾಸ್ ಫಸ್ಟ್ ಮುಗಿಸಾದ್ಮೇಲೆ ಅದಕ್ಕೆ ಟೇಬಲ್ ಎಲ್ಲ ಅರೇಂಜ್ ಮಾಡಿ ಯಾವಾಗ ಟೇಬಲ್ ಮೇಲೆ ಸ್ಪೇಸ್ ಇಡ್ತೀವಿ. ಸೊ ನಾಳೆ ಕ್ಲಾಸ್ ನಾವೆಲ್ಲ ಟಯರ್ಡ್ ಆಗ್ಬಿಟ್ಟಿರ್ತೀವಿ. ನಾಳೆ ಇಷ್ಟೊತ್ತು ಪ್ರಿಪೇರ್ ಮಾಡಕ್ಕಾಗಲ್ಲ ಅಂತ 2 ಕ್ಲಾಸ್ ಒಟ್ಟಿಗೆ ಇವತ್ತೇ ಪ್ರಿಪೇರ್ ಮಾಡ್ಕೋತಿದೀವಿ. ಇನ್ನು ಎಲ್ಲರೂ ಊಟ ಮಾಡ್ಬೇಕು. ಬಹುಶಃ 11 o'clock ಅಷ್ಟೊತ್ತಲ್ಲಿ ವೈಂಡ್ ಅಪ್ ಆಗತ್ತೆ. ದಶ್ಮಿ ನೀನು ಕುಂದನ್ ಜೋಡಿಸ್ಕೊಂಡ್ಬಿಡಪ್ಪ. ಆಯ್ತು, ಎಲ್ಲಾನು ವೈಂಡ್ ಅಪ್ ಮಾಡ್ತಾ ಇದೀವಿ. ಇದಾದ್ಮೇಲೆ ಊಟ ಮಾಡ್ಕೊಂಡು 2 ಕ್ಲಾಸಿಗೂ ರೆಡಿ ಆಗಿದೆ. ಸೊ ಇವಾಗ ಎಲ್ಲ ಪ್ಯಾಕ್ ಆಗಿ ಅರೇಂಜ್ ಆಗಿದೆ. ಸೊ ಇವಾಗ ಕ್ಲೀನಿಂಗ್ ಸೆಷನ್ ನಡೀತಾ ಸೊ ಇದೆ. ನೀವೆಲ್ಲ ಮೇಡಮ್ ನ ಕ್ರೇಪ್ ಸ್ಯಾರಿ ಅಥವಾ KSS ಸ್ಯಾರಿ ಉಟ್ಕೊಂಡು ಕ್ಲಾಸಸ್ ತಗೊಳ್ಳೋದು ನೋಡ್ತೀರಾ. ಅದ್ರ ಹಿಂದಿನ ದಿನ ಈ ತರ ಎಲ್ಲ ವ್ಯವಸ್ಥೆ ಪಟ್ಕೊಂಡು ನಾವ್ ರೆಡಿ ಮಾಡಿದ್ರೇನೆ ನಾಳೆ ಆ ತರ ಟಿಪ್ ಟಾಪ್ ಆಗಿ ರೆಡಿ ಆಗೋದು. ಸೊ ಬೆಳಗ್ಗೆ ನನ್ಗೆ ಹೇರ್ ಸ್ಟೈಲ್ ಮಾಡಿ ಮೇಕಪ್ ಮಾಡ್ಲಿಕ್ಕೆ ನನ್ನ ಅಸಿಸ್ಟೆಂಟ್ ಒಬ್ರು ಬರ್ತಾರೆ. ಸೊ ಎಲ್ಲ ರೆಡಿ ಆಗಿ ಒಟ್ಟಿಗೆ ನಾನು 11 o'clockಗೆ ಕ್ಲಾಸಿಗೆ ಕೆಳಗಡೆ ಬರೋದು. ಅಲ್ಲಿವರೆಗೂ ರಿಲ್ಯಾಕ್ಸೇ ಮಾಡ್ಕೋತೀನಿ. ಯಾಕಂದ್ರೆ ಬೆಳಗ್ಗೆ 11 o'clock ಸ್ಟಾರ್ಟ್ ಆದ್ರೆ 5 o'clock ವರೆಗೂ ನನ್ನ ಎನರ್ಜಿ ಲೆವೆಲ್ ಅದೇ ತರ ಇರಬೇಕು. ಹಾಗಾಗಿ ನಾಳೆ ಏನೇನ್ ಕ್ಲಾಸ್ ಮಾಡ್ತಾರೆ ಅದನ್ನ ಕೂಡ ನನ್ನ ಮಗ್ಳಿಗೆ 3 ದಿನ ರಜೆ ಇದೆ ಕಂಟಿನ್ಯೂಸ್ ಆಗಿ. ಸೊ ಫುಲ್ಲು ವ್ಲಾಗ್ಸ್ ಮಾಡ್ಬೇಕಂತ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ನಿಮ್ಗೆಲ್ಲ ಅಪ್ಡೇಟ್ ಕೊಡ್ತೀನಿ. ನಾನು ಏನ್ ಆಸ್ ಇಟ್ ಇಸ್ ಇದೆಯೋ ಅದನ್ನ ಅದೇ ತರ ರಾ ಆಗಿ ನಿಮ್ಗೆ ವಿಡಿಯೋ ತೋರಿಸ್ತೀನಿ. ಇದ್ರಲ್ಲಿ ಕುಕ್ಡ್ ಅಪ್ ಎಲ್ಲ ಏನು ಇಲ್ಲ. ನಮ್ಮ ಟೀಮ್ ಅವರೆಲ್ಲ ಹಿಂಗೆ. ಈಗ ರಾತ್ರಿ 10:30 ಆಗಿದೆ, ಇನ್ನು ನಾವ್ ಯಾರು ಊಟ ಮಾಡಿಲ್ಲ. ಈಗ ಎಲ್ಲರೂ ಊಟ ಮಾಡಾದ್ಮೇಲೆ ಎಲ್ಲಾನು ಡ್ರಾಪ್ ಮಾಡ್ಬೇಕು. ನಾನು ಇಲ್ಲಿ ಕ್ಲಾಸ್ ತಗೊಳ್ಳೋದು. ನಾಳೆ 12 ಸ್ಟೂಡೆಂಟ್ಸ್ಗೆಲ್ಲ ಅರೇಂಜ್ ಆಗಿದೆ. ಹ್ಯಾಂಡ್ಸ್ ಆನ್ ಪ್ರಾಕ್ಟೀಸ್ಗೆ ನಿಮ್ಗೆ ಇಷ್ಟೊತ್ತು ಏನ್ 5 hours ಇಂದ ನಾವು ವರ್ಕ್ ಮಾಡಿದ್ವೋ ಅದನ್ನೆಲ್ಲ ಯೂಟ್ಯೂಬ್ ಬ್ಲಾಗ್ಸ್ ಅಲ್ಲಿ ತೋರಿಸಿದೀನಿ, ನೋಡ್ಕೋಬಹುದು. ವಿ ಆರ್ ಕಮ್ ಟು ದ ಎಂಡ್ ಆಫ್ ದ ಡೇ. ಈಗ ರಿಲ್ಯಾಕ್ಸ್ ಮಾಡೋ ಟೈಮು. ಸೊ ನಾನು ಏನೇನ್ ಪ್ರೊಸೀಜರ್ ಮಾಡಿದೀವಿ ಅಂತ ನಿಮಗೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ. ನನ್ನ ಪೇಜ್ನ ಅಥವಾ ನನ್ನ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.